ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಹಿಂದೆ ಪೂರ್ವ ಕಾಲದಲ್ಲಿ ದೀರ್ಘ ತಪಸ್ಸೆಂಬತಕ್ಕಂತಹ ಋಷಿಗಳು ಇದ್ರು. ಋಷಿಗಳಿಗೆ ಆ ಹೆಸರು ಪ್ರಾಪ್ತಿಯಾಗಿದ್ದೇ ಅವರು ಸದಾ ತಪಶ್ಚರ್ಯದಲ್ಲಿ ತಮ್ಮ ಸಮಯವನ್ನು ಕಳೀತಿದ್ರು. ಆ ತಪಶ್ಚರ್ಯದಿಂದ ಆಚೆ ಬಂದಾಗ ಅವರು ಯಜ್ಞಗಳನ್ನ ಯಾಗಗಳನ್ನ ಮಾಡಿ ಭಗವಂತನನ್ನು ಒಲಿಸಿಕೊಳ್ಳುತ್ತಿದ್ರು. ಒಮ್ಮೆ ಆ ತಪಶ್ಚರ್ಯದಿಂದ ಆಚೆ ಬಂದಂತಹ ಸಮಯದಲ್ಲಿ ಒಂದು ಯಜ್ಞವನ್ನು ಮಾಡಬೇಕು ಎಂಬುದಾಗಿ ದೀರ್ಘ ತಪಸ್ಸೆಂಬತಕ್ಕಂತಹ ಋಷಿಗಳು ಒಂದು ಸಂಕಲ್ಪವನ್ನು ಮಾಡುತ್ತಾರೆ. ಅದಕ್ಕೆ ಬೇಕಾಗಿರತಕ್ಕಂತ ಸಂಹಿತೆಗಳನ್ನು ಹೊಂದಿಸೋಗೋಸ್ಕರವಾಗಿ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಆ ಸಮಯದಲ್ಲಿ ಒಮ್ಮೆ ತಾವು ನಡೆದು ಹೋಗುವಾಗ ಅಕಸ್ಮಾತ್ ಆಗಿ ಎದುರುಗಡೆ ಒಣಗಿರತಕ್ಕಂತ ಆಳವಾದಂತಹ ಬಾವಿಯನ್ನ ಇದ್ದದ್ದು ತಿಳಿಯದೆ ಬಾವಿಯಲ್ಲಿ ಬೀಳುತ್ತಾರೆ. ಬಹಳ ಪ್ರಯತ್ನ ಪಡ್ತಾರೆ. ಹೇಗಾದರೂ ಮಾಡಿ ತಾನು ಸಂಕಲ್ಪ ಮಾಡಿರತಕ್ಕಂತ ಸಮಯಕ್ಕೆ ಯಜ್ಞವನ್ನು ನಡೆಸಲೇಬೇಕು ಎಂಬುದಾಗಿ ಅದರಿಂದ ಆಚೆ ಬರಲು ಬಹಳ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನದಲ್ಲಿ ಅಸಫಲರಾದರು. ಈಗ ಹೇಗಾದರೂ ಮಾಡಿ ನಾನು ಯಜ್ಞವನ್ನು ಮುಗಿಸ್ತೇನೆ ಎಂಬುದಾಗಿ ತಮ್ಮ ಮಾನಸ ಪೂಜೆಯ ಮೂಲಕ ಭಗವಂತನನ್ನ ಧ್ಯಾನ ಮಾಡಿ ಅಲ್ಲೇ ಕೂತ ಜಾಗದಲ್ಲಿ ಯಜ್ಞ ಕಾರ್ಯವನ್ನ ತಮ್ಮ ಭಕ್ತಿಯಿಂದ ಭಾವನೆಗಳಿಂದ ಪೂರ್ಣ ಮನಸ್ಸಿನಿಂದ ಶರಣಾಗತಿಯಿಂದ ಮಾನಸ ಪೂಜೆಯ ಮೂಲಕ ಆ ಯಜ್ಞವನ್ನು ಮುಗಿಸ್ತಾರೆ. ಮುಗಿಸಿದ್ದು ಎಷ್ಟು ದೇವತೆಗಳಿಗೆ ಆನಂದವಾಯಿತು ಎಂದರೆ ಇಂದ್ರ ದೇವನು ಕೂಡಲೇ ಅಲ್ಲಿ ಪ್ರತ್ಯಕ್ಷನಾಗಿ ದೀರ್ಘ ತಪಸ್ಸರನ್ನ ಆ ಬಾವಿಯಿಂದ ಹೊರಕ್ಕೆಳೆದು ಏನು ಬೇಕು ನಾನು ನೀಡ್ತೇನೆ ಎಂಬುದಾಗಿ ಕೇಳಿದೆ. ದೀರ್ಘ ತಪಸ್ಸರು ನನಗೆ ಯಾವುದೋ ಒಂದು ಎಲ್ಲ ವಿಷಯಗಳನ್ನ ಪ್ರಾಪ್ತಿಗೋಸ್ಕರವಾಗಿ ನಾನು ಯಜ್ಞವನ್ನು ಮಾಡಿಲ್ಲ, ಭಗವಂತನ ಪ್ರಾಪ್ತಿಗಾಗಿ ಮಾಡಿರತಕ್ಕದ್ದು ಎಂಬುದಾಗಿ ಹೇಳಿದ ಕ್ಷಣ ಇಂದ್ರ ದೇವನಿಗೆ ಬಹಳ ಸಂತೋಷವಾಗಿ ಕೂಡಲೇ ಆ ದೀರ್ಘ ತಪಸ್ಸೆಂಬತಕ್ಕಂತ ಋಷಿಗೆ ಇಂದ್ರನು ತನ್ನ ಜೊತೆಯಲ್ಲೇ ಇಂದ್ರಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಈ ಮಾನಸ ಪೂಜೆ ಅಷ್ಟು ಉತ್ತಮವಾದಂಥದ್ದು. ಪೂರ್ಣ ಭಕ್ತಿಯಿಂದ ಶರಣಾಗತಿಯಿಂದ ನಾವು ಏನು ಮಾಡಬೇಕೋ ಭಗವಂತನ ಎದುರಿನಲ್ಲಿ ಮನಸ್ಸಿನಲ್ಲಿ ಮಾಡಿದರೆ ಅಲ್ಲಿ ಪೂರ್ಣ ಭಾವನೆ ಇದ್ದಿದ್ದರಿಂದ ಅದು ಭಗವಂತನಿಗೆ ಬೇಗ ತಲುಪ್ತದೆ.